ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ನಿನ್ನೆ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, 4-5 DCM ಮಾಡಬೇಕು ಅನ್ನೋ ಚರ್ಚೆಗಳಿತ್ತು. ಅದೇ ನಾನು ಒತ್ತಾಯ ಮಾಡಿ ಒಬ್ಬರಿಗೆ ಮಾಡಿಸಿದ್ದೀನಿ, ಯಾರು ಮಾಡಿಸಿದ್ರು ಅಂತ ಹೇಳಿ ಪರಮೇಶ್ವರ್ ಅವರು ಒಬ್ಬರಿಗೆ ನಾನು ಮಾಡ್ಲಿಕ್ಕೆ ಅಲೋ ಮಾಡಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ಕೂಡ DCM ಆಕಾಂಕ್ಷಿ ಇದ್ರಿ, ಇನ್ನು ಕೆಲವರು DCM ಆಗಬೇಕು ಅಂತ ಹೇಳಿ ಒತ್ತಾಯ ಇತ್ತು. ಸಿದ್ದರಾಮಯ್ಯ ಅವರ ಒತ್ತಡದಿಂದಾಗಿ ಒಬ್ಬರೇ DCM ಆಗಿದ್ದಾರೆ. ಅವ್ರು ಹೇಳಿದಲ್ಲ, ಮತ್ತೆ ನಾವು ಒಬ್ಬರೇ ಮಾಡಿಸಿ ಮತ್ತೆ ಅದರಲ್ಲಿ ನಾವು ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲಲ್ಲ. ಅಡ್ಡಿ ಎಲ್ಲ ತೇಳ ಭಾಳ ಆಗ್ತೈತೆ. ಅದನ್ನ ಎಲ್ಲಿ ಇವನ್ ಎಷ್ಟು ಪೋಸ್ಟ್ ಹಾಕ್ರಿ, ಯಾರು ದೊಡ್ಡವ್ರು, DCM ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಗಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿದ್ರೆ ಯಾರು ಗೊತ್ತೇ ಆಗಲ್ಲ ಎಷ್ಟು DCM ಮತ್ತು ಕನ್ಫ್ಯೂಸ್ ಆಗುತ್ತೆ ಅಂತ ಒಂದೇ ಮಾಡಿದ್ರು ಮಾಡಿದಾರೆ ಅಷ್ಟೇ. ಇಲ್ಲ, ಹಿಂದೂ ಒಬ್ಬರೇ ಇದ್ರು, DK ಶಿವಕುಮಾರ್ ಅವರು. ಈಗ ಒಬ್ಬರೇ ಇದ್ದಾರೆ. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗೂ ಇರ್ತಾರೆ, ಅವಾಗ ಕೂಡ ಇತ್ತು. ಅವಾಗಿದ್ದ ಡಿಮಾಂಡು ನಿಮ್ಮ ರಾಜ್ಯ ನಾಯಕರುಗಳ ನಡುವೆ. ಇವಾಗ ಹೈಕಮಾಂಡೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡದೆ ಒಬ್ಬರನ್ನೇ ಮಾಡದೆ ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು ಸಿದ್ದರಾಮಯ್ಯ ಇದ್ದಾಗ. ಆಗಿಲ್ಲ, ಒಬ್ಬರೇ ಇದ್ರೆ. ಈಗ ಒಬ್ಬರೇ ಇದ್ದಾರೆ. ಅದ್ರಲ್ಲಿ ಏನಂತದೇನೋ ಇನ್ನು ಮುಂಚೆ ಹಾಕಿದ್ರು, ಈಗ ಒಂದೇ ಆಗಿದೆ ಅಂದ್ರೆ ನೀವು ಚರ್ಚೆ. ಆವಾಗ ಒಂದೇ, ಈಗೂ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮಂತ್ರಿಯಾಗಿ ಮಾಡ್ತಾರಲ್ಲ, ಮಂತ್ರಿ ಇದಲ್ಲ, ಮಂತ್ರಿಯಾಗಿ ಒಂದೇ, DCM ಒಂದೇ, ಎಲ್ಲ ಏನು ಹತ್ರ ಕೆಲಸ ಮಾಡಲಿಕ್ಕೆ ಹುದ್ದೆನ ಅವಶ್ಯಕತೆ ಇಲ್ಲ. ಮಂತ್ರಿಯಾಗಿ ಮಾಡ್ಬೋದ್ರೆ ಮಾಡ್ತೀವಿ. ಸಿದ್ದರಾಮಯ್ಯ ತಾವು ಸಮೀರ್ ಅಹಮದ್ ಕೆಲವು ನಾಯಕರೆಲ್ಲ ಕೈ ಕೊಟ್ರಿ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ಆ ಥರದ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲ, 2 ದಿವಸ ಚರ್ಚೆ ಮಾಡೋರು. ಅದು ಏನು ಚರ್ಚೆ ಮಾಡೋಕ್ಕಾಯ್ತು? ಒಂದು 6 ತಿಂಗಳು ಆಯ್ತು ಈಗ. 2 ದಿವಸ ಹೋಗೋದು ಹಂಗೆ ಚರ್ಚೆ. ಅದು DCM ಮಾಡಬೇಕು ಅಂತ ಏನಾದ್ರು ಚರ್ಚೆ ಎಲ್ಲಿವರೆಗೆ ಹೋಗುದು? ಈಗ ಅದು ಹಳೇದಾಯ್ತು, ಅದು ಸ್ಟೋರಿ. ಹಳೇದಾದ್ರು ಸರ್. ಈಗ ಅದರ ಹಿಂದೆ ಇರ್ತಕ್ಕಂಥ ಮರ್ಮ ಏನು ಅನ್ನೋದು ಹೊರಗಡೆ ಬರ್ತಾ ಇದೆಯಲ್ಲ. ಏನಿಲ್ಲ, ನೀವು ಹೆಂಗೆ ಅದು ವ್ಯಾಖ್ಯಾನ ಮಾಡ್ತೀರಿ ಹಂಗೆ ಆ ಥರ ನೋಡ್ಲಿಕ್ಕೆ ಆಗ್ತೈತಿ. ನಾವು ಒಂಥರ ವ್ಯಾಖ್ಯಾನ ಬೇರೆ ಮಾಡ್ತೀವಿ, ನೀವು ಒಂದು ಥರ ವ್ಯಾಖ್ಯಾನ ಬೇರೆ ಮಾಡ್ತೀರಾ. ತಪ್ಪಿಸಿದಾರೆ. ಯಾವಾಗ ಹಿಂದೆ 4 ಜನ ಇದ್ರು, ಈಗ ಒಬ್ಬರೇ ಆಗಿರೋ ತಪ್ಪಿಸಿರ ಅಂತ ಹೇಳ್ತೀವಿ. ಹಿಂದೂ ಒಬ್ಬರೇ ಇದ್ರು, ಈಗ ಒಬ್ಬರೇ ಇದ್ದಾರೆ. ಅವಾಗೂ ಚರ್ಚೆ ಇತ್ತು. ಇಲ್ಲ, ಹಂಗೇನಾಗಲ್ಲ. ಈಗ ಸಿದ್ದರಾಮಯ್ಯ ಅವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು. ಅವ್ರು ಲೀಡರ್ ಆಗಿ ಹೋದ್ರು. ಈಗ ನಮಗೂ ಯಾರು ತಪ್ಪಿಸಾರೋ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡರ್ ಅದೇನು ಪ್ರಶ್ನೆ ಇಲ್ಲ. ಅವ್ರನ್ನೂ ಅವ್ರ ಕಾಲಾವಧಿಯಲ್ಲಿ ಅವ್ರನ್ನೂ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಎಲ್ಲ ಲೀಡರ್ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಆದರೆ ಅವ್ರ ಲೀಡರ್ ಶಕ್ತಿಯಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಅವ್ರ ಲೀಡ್ರಾಗಿ ಗೌರವಿದ್ರು. ದೇವೇಗೌಡನು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರ ಲೀಡ್ರ್. ಆದರೆ ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡಿದ್ರು, ಇವತ್ತಿಗೂ ಲೀಡರ್ ಆಗಿದ್ದಾರೆ. ಲೀಡರೇ, ಅದೇನು ಪ್ರಶ್ನೆ ಇಲ್ಲ. ಯಾರಿಗ್ಯಾರೂ ಎಳಿಲಿಕ್ಕಾಗೋಲ್ಲ. ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ರು. ಈಗ ನಿನ್ನೆ ಗಾಂಧಿ ಭವನ ಕಾರ್ಯಕ್ರಮದಲ್ಲಿ ಬೆಂಬಲಿಗರು ಒತ್ತಡ ಹಾಕಿದ್ದಾರೆ ಅಂತೇಳಿ ನೋಡೋಣ ಅಂತ ಹೇಳಿದ್ದಾರೆ ಸರ್. ಇನ್ನೂ ಆಸೆ ಇದ್ದಂಗಿದೆ ಅವರಿಗೆ. ಆ ಸಂದರ್ಭದಲ್ಲಿ ಅದನ್ನೇ ಹೇಳ್ಬೇಕಲ್ಲ. ಇಲ್ಲಾರು ಬಿಡೋಲ್ಲ, ಅವ್ರು ಹೊರಗೆ ಬಿಡೋಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಏನಾರು ಹೇಳ್ಬೇಕಲ್ಲ ಅವ್ರಿಗೆ. ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು.